ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರ ಹಾಗೂ ಗುಡಿಬಂಡೆ ತಾಲೂಕಿನ ಜನತೆಗೆ ಶ್ರೀ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಶುಭ ಕೋರುವವರು ಜನನಾಯಕ ದೀನದಲಿತರ ಬಂಧು ಜನಪ್ರಿಯ ಶಾಸಕರಾದ ಎಸ್ಎನ್ ಸುಬ್ಬಾರೆಡ್ಡಿ ಹಾಗೂ ತುಮಕೂರು ಜಿಲ್ಲಾ ಕಾಂಗ್ರೆಸ್ ಯುವ ಉಸ್ತುವಾರಿ ಹಾಗೂ ಬೇಚುಗಾನಹಳ್ಳಿ ಪಂಚಾಯಿತಿಯ ಬಾಲನಹಳ್ಳಿ ಗ್ರಾಮದ ಸದಸ್ಯರು ರಮೇಶ್ ಎನ್. ಉದ್ಘಾಟನಾ ಕಾರ್ಯಕ್ರಮದ ಅಂಗವಾಗಿ ಆಸ್ಪತ್ರೆಯ ವೈದ್ಯಕೀಯ ಸಿಬ್ಬಂದಿ ಮೋಟಾರ್ ಮತ್ತು ಪ್ಯಾನೆಲ್ ಬೋರ್ಡ್ಗೆ ಹಿಂದೂ ಸಂಪ್ರದಾಯದಂತೆ ಪೂಜೆ ನೆರವೇರಿಸಿದ್ದಾರೆ. ಬಳಿಕ ಬೋರ್ವೆಲ್ ನೀರಿಗೆ ಚಾಲನೆ ನೀಡಿ ಉಪಯೋಗಕ್ಕೆ ತರಲಾಯಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಆಡಳಿತ ವೈದ್ಯಾಧಿಕಾರಿ, ಗುಡಿಬಂಡೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹಲವು ವರ್ಷಗಳಿಂದ ನೀರಿನ ಕೊರತೆ ತೀವ್ರ ಸಮಸ್ಯೆಯಾಗಿ ಪರಿಣಮಿಸಿತ್ತು. ಈ ಬಗ್ಗೆ ಶಾಸಕರಾದ ಎಸ್ಎನ್ ಸುಬ್ಬಾರೆಡ್ಡಿ ಅವರಿಗೆ ತಿಳಿಸಿದಾಗ ಅವರು ಶಾಸಕರು ಬಡ ರೋಗಿಗಳು ಹಾಗೂ ಆಸ್ಪತ್ರೆಯ ಸಿಬ್ಬಂದಿಗೆ ನೀರಿನ ಅವಶ್ಯಕತೆ ಅತಿ ಮುಖ್ಯವೆಂದು ಗುರುತಿಸಿ ಯಾವುದೇ ರೋಗಿಗೂ ನೀರಿನ ಕೊರತೆಯಿಂದ ತೊಂದರೆಯಾಗಬಾರದು ಎಂಬ ದೃಷ್ಟಿಯಿಂದ ತಕ್ಷಣ ಪಟ್ಟಣ ಪಂಚಾಯಿತಿಗೆ ಸೂಚನೆ ನೀಡಿದರು. ಅವರು ಹಿತಾಸಕ್ತಿಯಿಂದ ತ್ವರಿತ ಕ್ರಮವಾಗಿ ಹೊಸ ಬೋರ್ವೆಲ್ ಸ್ಥಾಪನೆ ಮಾಡಲಾಗಿದೆ. ಅದರ ಫಲವಾಗಿ ಇಂದು ಹೊಸ ಬೋರ್ವೆಲ್ ಸೌಲಭ್ಯ ಲಭ್ಯವಾಗಿದೆ. ಇದರಿಂದ ಸಾರ್ವಜನಿಕರು, ರೋಗಿಗಳು ಹಾಗೂ ಸಿಬ್ಬಂದಿಗಳಿಗೆ ಬಹಳಷ್ಟು ಅನುಕೂಲವಾಗಲಿದೆ. ಮುಂದೆ ನೀರಿನ ಕೊರತೆಯಿಂದ ತೊಂದರೆ ಎದುರಾಗುವುದಿಲ್ಲ ಎಂದು ಹೇಳಿದ್ದಾರೆ. ಒಳ್ಳೆಯ ನೀರು ಬಂದಿದೆ. ಒಳ್ಳೆಯ ನೀರನ್ನ ನಮ್ಮ ಉದ್ದೇಶ ಇಷ್ಟೇ, ಒಳ್ಳೆಯ ಸಾರ್ವಜನಿಕ ಆಸ್ಪತ್ರೆಗೆ ಒಳ್ಳೆಯ ನೀರನ್ನ ಕೊಡಬೇಕು ಅನ್ನೋದ ಒಂದು ದೃಷ್ಟಿಕೋನದಿಂದ ಈ ಕಾರ್ಯಕ್ರಮಕ್ಕೆ ನಾವು ಚಾಲನೆ ಕೊಟ್ಟಿದ್ದೀವಿ. ನಮ್ಮ ಈ ಭಾಗದ ಸದಸ್ಯರು ಕೂಡ ಇಲ್ಲೇ ಇದ್ದಾರೆ. ಏನೇ ಒಂದು ಸಣ್ಣ ಸಮಸ್ಯೆ ಕೂಡ ಬಂದರೂ ಕೂಡ ರಾಜೇಶ್ ಅವರಿಗೆ ತಾವು ತಿಳಿಸಬೇಕು, ಆ ಕೆಲಸವನ್ನ ಮಾಡಿಕೊಡ್ಬೇಕು ಅನ್ನೋಂಥ ಮನವಿಯನ್ನು ಕೂಡ ಅವ್ರಿಗೆ ನಾವು ಮಾಡ್ತಾ ಇದ್ದೀವಿ. ಇನ್ನು ಏಕೆಂದರೆ ಹಾಸ್ಪಿಟ್ಲಲ್ಲಿ ಶುಚಿತ್ವ ಬಹಳ ಮುಖ್ಯ. ನನ್ನ ಅವಧಿಯಲ್ಲಿ ಶುಚಿತ್ವಕ್ಕೆ ಬಹಳ ಪ್ರಾಧಾನ್ಯತೆ ಕೊಟ್ಟಿದ್ದೀವಿ ನಾವು. ಮೊದಲು ಏನಿತ್ತು ನಮ್ಗೆ ಅದೆಲ್ಲ ಬೇಡ. ಈಗಂತೂ ನಮ್ಮ ಹಾಸ್ಪಿಟಲ್ ಎಲ್ಲ ನಮ್ಮ ARS ತಂಡ, ನಮ್ಮ ಹಿರಿಯರಾದಂಥ ನಂಜಂಡಪ್ಪ ಮತ್ತು ನಮ್ಮ ಡಾಕ್ಟರ್ ತಂಡ ಯಶಸ್ವಿಯಾಗಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ. ಆ ಶುಚಿತ್ವವನ್ನು ಕಾಪಾಡ್ತೀವಿ. ಅದರ ಜೊತೆಗೆ ಇಡೀ ರಾಜ್ಯದಲ್ಲೇ ಬಡವರಿಗೆ ಒಳ್ಳೆಯ ಒಂದು ವೈದ್ಯ ಉಪಚಾರವನ್ನು ಕೊಡ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾ ಈ ಸಂದರ್ಭದಲ್ಲಿ ಇಂತಹ ಒಂದು ಮಹೋನ್ನತ ಕಾರ್ಯಕ್ರಮಕ್ಕೆ ಸಹಕಾರವನ್ನು ಮಾಡಿದಂತಹ ಜನಪ್ರಿಯ ಶಾಸಕರಾದಂತಹ ಸನ್ಮಾನ್ಯ ಎಸ್ಎನ್ ಸುಬ್ಬಾರೆಡ್ಡಿ ಅವರಿಗೂ ಮತ್ತು ಇದಕ್ಕೆ ಪರೋಕ್ಷವಾಗಿ ನಮ್ಮ ಕೆಇಬಿ ಇಲಾಖೆಯ ಏಡಬಲ್ಲಿ ಅವರಿಗೂ ಮತ್ತು ಅವರ ಕಿರಿಯ ಇಂಜಿನಿಯರ್ ಆದಂಥ ನಮ್ಮ ನಾಯಕರವರಿಗೂ ಅದಕ್ಕೆ ಪೂರ್ಣ ಸಹಕಾರ ನಮ್ಮ ಏಡಬಲ್ಲಿ ಲತಾರವರು ಮತ್ತು ವಿಕ್ರಾಂತ್ರವರು ಈ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿದ್ದಾರೆ. ಪರೋಕ್ಷವಾಗಿ ಕೂಡ ಅವರಿಗೆ ವೈಯಕ್ತಿಕ ಧನ್ಯವಾದಗಳನ್ನು ಹೇಳಬೇಕಾಗ್ತದೆ. ಇನ್ನು ಈ ಬೋರ್ವೆಲ್ ಸೌಲಭ್ಯದಿಂದ ಆಸ್ಪತ್ರೆಯ ಸಿಬ್ಬಂದಿ ಹರ್ಷ ವ್ಯಕ್ತಪಡಿಸಿದ್ದಾರೆ. ಆಸ್ಪತ್ರೆಯಂತಹ ಪ್ರಮುಖ ಸ್ಥಳದಲ್ಲಿ ಶುದ್ಧ ಕುಡಿಯುವ ನೀರು ಅತ್ಯಂತ ಅವಶ್ಯಕ. ಈಗ ಹೊಸ ಬೋರ್ವೆಲ್ನಿಂದ ರೋಗಿಗಳು ಹಾಗೂ ಆಸ್ಪತ್ರೆಯ ಸಿಬ್ಬಂದಿ ಸಂಕಷ್ಟದಿಂದ ಹೊರಬರುತ್ತಿದ್ದಾರೆ ಎಂದು ಸಿಬ್ಬಂದಿ ಸಂತೋಷವನ್ನ ವ್ಯಕ್ತಪಡಿಸಿದ್ದಾರೆ. ಬೋರ್ವೆಲ್ ನೀರಿಗೆ ಚಾಲನೆ ನೀಡಿದ ನಂತರ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಲಾಯಿತು. ಈ ಸಂದರ್ಭದಲ್ಲಿ ವೈದ್ಯಕೀಯ ಸಿಬ್ಬಂದಿ, ಪಟ್ಟಣ ಪಂಚಾಯಿತಿಯ ಪ್ರತಿನಿಧಿಗಳು ಹಾಗೂ ಸ್ಥಳೀಯ ಗಣ್ಯರು ಉಪಸ್ಥಿತರಿದ್ದರು. ವರದಿ ಸತೀಶ್ ಬಾಬು ಎ, ನಂದಿ ಟಿವಿ, ಗುಡಿಬಂಡೆ.